ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಚಿತ್ರದುರ್ಗ ಬೆಟ್ಟ ಸಾಲಿನ ಪಶ್ಚಿಮಕ್ಕೆ 10 ಮೈಲು ದೂರದಲ್ಲಿರುವ ಅಹೋಬಲ ನರಸಿಂಹಸ್ವಾಮಿ ಕ್ಷೇತ್ರ. ಜೋಗಿಮಟ್ಟಿ ಬೆಟ್ಟ ಸಾಲಿನಲ್ಲಿರುವ ಸಾಂಸ್ಕೃತಿಕ ಮಹತ್ವದ ಗುಡ್ಡವೆಂದರೆ ಇದೆ. ಅಹೋಬಲ ನರಸಿಂಹ ದೇವರ ಹೆಸರನ್ನು ಧರಿಸಿರುವ ಈ ಗುಡ್ಡವು ಈ ಭಾಗದಲ್ಲಿ ಹರಿಯುವ ಪ್ರಸಿದ್ಧ ಜನಗೀಹಳ್ಳ ಹುಟ್ಟುವ ಸ್ಥಳ. ಸುತ್ತಮುತ್ತಲ ಗ್ರಾಮಗಳವರ ನಂಬುಗೆಯಂತೆ ಈ ಭೂಪ್ರದೇಶದಲ್ಲಿ ಮಳೆ ತರುವ ಗುಡ್ಡವೇ ಆಗಿದೆ. ಸಮುದ್ರ ಮಟ್ಟದಿಂದ 3660 ಅಡಿ ಎತ್ತರವಿರುವ ಈ ಗುಡ್ಡ ಜೋಗಿಮಟ್ಟಿಗೆ ಇಟ್ಟ ಪ್ರಭಾವಳಿಯಂತೆ ಕಂಗೊಳಿಸುತ್ತದೆ. ಆದ್ದರಿಂದಲೇ ನರಸಿಂಹದೇವರ ಗುಡ್ಡವನ್ನು ಚಿತ್ರದುರ್ಗ ಪ್ರದೇಶದ ಯಾಣವೆಂದೇ ಕರೆದರೂ ಉತ್ಪ್ರೇಕ್ಷೆಯಾಗುವುದೇ ಇಲ್ಲ. ಶಬರರು, ಪುಳಿಂದರು ಮೊದಲಾದ ಆದಿವಾಸಿಗಳನ್ನು ಸೂರೆಗೊಂಡಿರುವ ದೈವವಾಗಿ ಒಮ್ಮಿರುವ ನರಸಿಂಹ ಜಾನಪದ ನೆಲೆಯಲ್ಲೂ ಗುರುತಿಸಲ್ಪಡುತ್ತಾನೆ. ವೈದಿಕರು ಮಾತ್ರವಲ್ಲದೆ ತಾಂತ್ರಿಕರಿಗೂ ಪ್ರಿಯವೆನಿಸುವ ಈ ದೇವರ ಆರಾಧನೆಯ ಹಿನ್ನೆಲೆ ಹಲವು ರಹಸ್ಯಗಳಿಂದ ಕೂಡಿರುವಂತಹದ್ದು. ಈ ನರಸಿಂಹ ದೇವರು ನರಶಾರ್ದೂಲ, ನರಹರಿ, ಮೃಗಮನುಜ, ಮನುಜ ಮೃಗ, ನೃಕೇಸರಿ, ಮನುಜಕೇಸರಿ, ಮೃಗರೂಪಿ, ಉಗ್ರರೂಪಿ ಇತ್ಯಾದಿ ಹೆಸರುಗಳಿಂದ ಕರೆಸಿಕೊಂಡು ಶತ್ರು ವಿನಾಶಕನು, ಯುದ್ಧ ನಿರತ ವೀರನಿಗೆ ಧೈರ್ಯ ಕವಚನು, ಬಲದಾಯಕನು, ಶತ್ರು ವಿನಾಶಕನು, ನಂಬಿದವರನ್ನು ರಕ್ಷಿಸುವವನು, ಅವರ ಪರವಾಗಿ ಹೋರಾಡಿ ಜಯ ದೊರಕಿಸಿಕೊಡುವವನು ಆಗಿರುವುದರಿಂದಲೇ ಚಿತ್ರದುರ್ಗ ಅರಸರ ಆರಾಧ್ಯ ದೈವವಾಗಿತ್ತು. ಈ ನರಸಿಂಹದೇವರ ನೆಲೆಗಳು ಸಾಮಾನ್ಯವಾಗಿ ಕಂಡುಬರುವುದು ದುರ್ಗಮವಾದ ಬೆಟ್ಟ ಗುಡ್ಡ ಗವಿ ಕಾಡು ಪ್ರದೇಶಗಳಲ್ಲಿ. ಆದ್ದರಿಂದಲೇ ಆತನ ದರ್ಶನವೊಂದು ಸಾಹಸವೇ ಸರಿ. ಇಂತಹ ದೈವ ನೆಲೆ ಚಿತ್ರದುರ್ಗದ ಜೋಗಿಮಟ್ಟಿ ಬೆಟ್ಟ ಸಾಲಿನಲ್ಲಿದೆ. ಯಾಣಕ್ಕೆ ಸರಿಗಟ್ಟಬಲ್ಲಂತಹ ನಿಡಿದಾದ ಗುಡ್ಡ ಹಾಗೂ ಸುತ್ತಲಿನ ಪ್ರಾಕೃತಿಕ ಪರಿಸರವನ್ನು ವೀಕ್ಷಿಸಿ ಪುಳಕಿತರಾಗಲು ಒಮ್ಮೆ ಭೇಟಿ ನೀಡಿ. ಕೊನೆಯದಾಗಿ ಈ ಪ್ರಕೃತಿ ಮಾತೆಯನ್ನ ಪ್ರೀತಿಸಿ, ಪೂಜಿಸಿ, ಆರಾಧಿಸಿ, ಆದರೆ ಹಾಳು ಮಾಡಬೇಡಿ. ನಮಸ್ಕಾರ.